ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ಕಳಿಸಿದ್ದಾರೆ. ಗೀತಾ ಸಂತೋಷ್ ಅವರು ಕುಂದಾಪುರದಿಂದ. ಸ್ವಾಮಿ ಶರಣಮಯ್ಯಪ್ಪ. ನಾವು ಸಹಿತ ಶಬರಿಮಲೆ ಯಾತ್ರೆ ಮಾಡಿ ಯಾತ್ರೆಯಲ್ಲಿ ಅಯ್ಯಪ್ಪನ ಮೂಲ ಸಾನ್ನಿಧ್ಯವನ್ನು ತೋರಿಸಿ ಎಲ್ಲರೂ ಬಹಳ ತೃಪ್ತಿಪಟ್ಟರು. ಹೌದು, ಆ ವಿಚಾರವಂತೂ ಸಾಕಷ್ಟು ಕಡೆಯಿಂದ ಬಂದಂಥ ಫೋನ್ ಕರೆ ನಮಗೆ ಬಹಳ ಸಂತೋಷ ಆಯಿತು. ಒಟ್ಟಾರೆ ಅಂತಹ ಒಂದು ಯೋಗ ನಮಗೆ ಸಿಗಬೇಕಾದರೂ ನಮಗೆ ಇವತ್ತು ಜಿ ಕನ್ನಡವೇ. ನಾವಿಲ್ಲಿದ್ದರಿಂದ ನಮಗೆ ಎಲ್ಲ ಕಡೆ ಭಗವಂತನ ಸಾನ್ನಿಧ್ಯ ದರ್ಶನ ಮಾಡೋ ಭಾಗ್ಯ ನಮ್ಮದಾಯಿತು. ಒಟ್ಟಾರೆ ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ಅಯ್ಯಪ್ಪನ ಫೋಟೋ ನೀವು ಕಳಿಸಿದ್ದೀರಿ, ಒಳ್ಳೆಯದಾಗಲಿ. ಇವತ್ತು ಅಯ್ಯಪ್ಪನ ದರ್ಶನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಶುಭವಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಓದಮ್ಮ. ಈ ಪತ್ರವನ್ನು ಕುಂದಾಪುರದಿಂದ ಗೀತಾ ಬರಿತಾ ಇದ್ದೇನೆ. ಗುರುಜಿ, ನನಗೆ ಮದುವೆ ಆಗಿ 4 ವರ್ಷಗಳಾಗಿದೆ. 2 ವರ್ಷ 9 ತಿಂಗಳ ಒಂದು ಗಂಡು ಮಗು ಇದೆ. ಅವನಿಗೆ ಈಗಾಗಲೇ ನಾನು ವಿದ್ಯಾಮಂತ್ರವನ್ನು ಹೇಳ್ಕೊಟ್ಟಿದ್ದೇನೆ. ಅವನು ಹೇಳ್ತಾನೆ ಓಂ ಶ್ರೀಂ ಐಂ ಶ್ರೀಂ ಸಾಹು ಅಂತ. ನೀವು ಹೇಳಿದ ಹೆಚ್ಚಿನ ಅನುಷ್ಠಾನಗಳನ್ನು ನಾನು ಮಾಡಿದ್ದೇನೆ, ಸಾಕಷ್ಟು ಅನುಕೂಲ ಕೂಡ ಆಗಿದೆ. ಬೇವಿನ ಗಿಡವನ್ನು ಕೂಡ ನಾನು ಬೆಳೆಸಿದ್ದೇನೆ. ನಮ್ಮ ಪತಿಗೆ ತುಂಬ ಕಷ್ಟ ಬಂದಿದೆ ಗುರುಜಿ. ಅವರಿಗೆ ತುಂಬ ಸಾಲ ಹೆಚ್ಚಾಗಿದೆ. ಟೂರಿಸ್ಟ್ ಬಸ್ ಇದೆ, ಆದರೆ ಅದಕ್ಕೆ ಬಾಡಿಗೆ ಕೂಡ ಸರಿಯಾಗಿ ಕೊಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಒಂದು ಬೋಟ್ ತೊಗೊಂಡ್ರು, ಅದು ಕೂಡ ತುಂಬ ಲಾಸ್ ಆಗಿ ಅದನ್ನು ಕೂಡ ಮಾರಿದ್ವಿ. ಆದರೆ ಸಾಲ ತೀರ್ತಾನೆ ಇಲ್ಲ. ಇದ್ದ ಚಿನ್ನ ಎಲ್ಲ ಬ್ಯಾಂಕ್ನಲ್ಲಿದೆ. ಎಷ್ಟೇ ದುಡಿದ್ರೂ ನಮಗೇನು ಸಾಲ ಸರಿ ಹೋಗ್ತಾ ಇಲ್ಲ ಗುರುಜಿ. ನಮಗೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ. ಬಹುಶಃ ಇವತ್ತು ಬೆಳಗ್ಗೆ ನಾನೊಂದು ಪರಿಹಾರದ ಬಗ್ಗೆ ಹೇಳಿದೆ. ಈಗ ಬರ್ತಕ್ಕಂಥ ಅಮಾವಾಸ್ಯೆ ಎಂದು ನಾವು ರಕ್ಷಣೆ ಮಾಡ್ಕೋಬೇಕು. ನೋಡಿ, ಭಗವಂತವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಇರೋದರಲ್ಲಿ ಒಂದು ಬೋಟ್ ಇದೆ, ಅಲ್ಪ ಸ್ವಲ್ಪ ಚಿನ್ನ ಇದೆ, ಅದು ಬ್ಯಾಂಕ್ ಸೇರಿದೆ. ಒಂದು ಬೋಟ್ ಇದೆ, ಒಂದು ಬಸ್ ಇದೆ. ಆ ಬಸ್ಸನ್ನು ಟ್ರಾವೆಲ್ ಬಸ್ ಇದೆ. ಅದರಲ್ಲೂ ಒಂದಿಷ್ಟು ಲಾಭ ಕಾಣದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ. ಆದರೆ ಇಂತಹದ್ದು ದೇವರು ಕೊಟ್ಟಿರತಕ್ಕಂಥದ್ದನ್ನು ನಾವು ಸರಿಯಾದ ರೀತಿ ತೆಗೆದುಕೊಂಡು ಅದರಿಂದ ಏನು ಆತ ಕೊಟ್ಟಿದ್ದಾನೆ, ಕೊಟ್ಟಂಥ ಭಿಕ್ಷೆನೇ ನೆಮ್ಮದಿಯಾಗಿ ಊಟ ಮಾಡೋಣ ಅಂದರೆ ಅದಕ್ಕೆ ರಾಕ್ಷಸರ ಕಾಟ. ಯಾರ ರಾಕ್ಷಸರು? ನಮ್ಮ ಪರಿಸರದಲ್ಲಿರ್ತಕ್ಕಂಥವ್ರೇ, ದೂರ ಇರ್ತಕ್ಕಂಥವ್ರಲ್ಲ. ಅನ್ಯರಿಗೆ ಬೇಡ ನಮ್ಮ ಸಮಾಚಾರ. ನಮ್ಮ ಪರಿಸರದಲ್ಲಿದ್ದು ನಾವು ಹಾಕುವಂಥ ಊಟ ಮಾಡಿ ಅಥವಾ ನಮ್ಮ ಕೈ ಕೆಳಗಿದ್ದು ನಮ್ಮಲ್ಲಿರ್ತಕ್ಕಂತಹ ಮೌಲ್ಯವನ್ನು, ನಮ್ಮಲ್ಲಿರ್ತಕ್ಕಂಥ ಕೆಲವು ಏನೋ ಒಂದು ಪದಾರ್ಥಗಳನ್ನು ಕದ್ದೋ ಅವರು ತೆಗೆದುಕೊಂಡು ಪುನಃ ನಮಗೆ ಅನ್ಯಾಯವನ್ನು ಮಾಡುವಂಥದ್ದು. ಕಷ್ಟ ನಮ್ಮದು, ಕಷ್ಟಾರ್ಜಿತ ನಮ್ಮದು. ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದನ್ನು ಉಪಾಯವಾಗಿ ನಗನಗ್ತಾ ಏನೋ ಕಷ್ಟವನ್ನು ಹೇಳ್ಕೊಂಡು ಉಪಾಯವಾಗಿ ಕಿತ್ಕೊಳ್ತಾರೆ. ಇತ್ತ ದುಡ್ಡು ಕಿತ್ಕೊಳ್ತಾರೆ, ಸಮಸ್ಯೆನೂ ಮನೆ ಬಾಗಿಲು ತಂದಿಡ್ತಾರೆ. ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಯಾರು ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡ್ತಿರ್ತಾರೋ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಿರ್ತಾರೋ ಅಂತಹವರಿಗೆ ಕಷ್ಟ ಜಾಸ್ತಿ. ಅಂತಹವ್ರ ಹತ್ರ ಉಪಾಯವಾಗಿ ಕಷ್ಟಕ್ಕೆ ಅವ್ರಿಗೆ ಬೇಕಾದಂಥ ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಸಾಲ ಕೊಡುವಂತಹವರು ಅಥವಾ ಸಾಲ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ತೊಂದರೆ ಇರುತ್ತೋ ಆ ತೊಂದರೆ ಚಿಂತನೆ ಮಾಡಲ್ಲ. ಇರ್ತಕ್ಕಂಥದ್ದನ್ನು ಅಷ್ಟು ಮೌಲ್ಯವನ್ನು, ದುಡ್ಡು ಕಾಸು ಏನೋ ಒಂದು ವಸ್ತು ತೆಗೆದು ಕೊಟ್ಬಿಡ್ತಾರೆ. ಯಾತಕ್ಕೋಸ್ಕರ? ನಿಮ್ಮ ಕಷ್ಟ ತೀರಲಿ ಅಂತ. ಆದರೆ ನಿಮ್ಮ ಮನದ ಆಲೋಚನೆ ಏನು ಬರುತ್ತೆ? ಎಲ್ಲ ಅಕ್ಲಾಯವಾಗಿ ಬಂತೋ, ಯಾರು ತಲೆ ಹೊಡೆದಿದ್ರೋ, ಯಾವುದೋ ದುಡ್ಡಿತ್ತೇನೋ ನಮಗೆ ಕೊಟ್ಟರು. ಮನೆ ಹತ್ರ 4-6 ಜನನ ಕರೆಸಿ ಊಟ ಉಪಚಾರವನ್ನು ಹಾಕಿ 10 ಜನ ಊಟ ಮಾಡಲಿ ಅಂತೇಳಿ ಸಮೃದ್ಧಿಯಾಗಿ ಊಟವನ್ನು ಬಡಿಸಿದ್ರೆ, ಅಥವಾ ಯಾವುದೋ ಒಬ್ಬ ಪುಣ್ಯಾತ್ಮ ತನ್ನ ಮನತಂದಲ್ಲಿ ನಿತ್ಯವೂ ಅನ್ನದಾಸೋಹ ನಡೀಲಿ ಅಂತೇಳಿ ತನ್ನ ಹೆಸರಲ್ಲೂ ತಂದೆ ತಾಯಿ ಹೆಸರಲ್ಲೂ ಒಂದಿಷ್ಟು ಅನ್ನದಾನವನ್ನು ಮಾಡ್ತಿದ್ರೆ, ಯಾವುದೋ ಅಕ್ಲಾಯವಾಗಿ ದುಡ್ಡಿರಬೇಕು, ಯಾವುದೋ ದಾರಿ ತಪ್ಪಿದ ದುಡ್ಡಿರಬೇಕು, ಕಪ್ಪು ಹಣ ಇರಬೇಕು. ಅದಕ್ಕೆ ಈ ಥರ ಅನ್ನದಾನ ಮಾಡ್ತಿದ್ದಾನೆ. ಅವನದೇನು ದುಡ್ಡಲ್ವಲ್ಲ, ಅವನು ಕಷ್ಟಾರ್ಜಿತ ಆಗಿದ್ರೆ ಅವ್ನು ಮಾಡ್ತಿರ್ಲಿಲ್ಲ ಅಂತ ಹೊಟ್ಟೆ ತುಂಬ ಊಟ ಮಾಡಿ ಆಡುವ ಮಾತಿದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್
ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.